Hey guys, welcome back to our YouTube channel. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲರೂ ಸ್ಕೂಲ್ಗೆ ಹೋದ್ಮೇಲೆ ವ್ಲಾಗ್ ಶುರು ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಕಿಚನ್ ಆರ್ಗನೈಸೇಷನ್. ಸೊ ನಾನು ಮಂತ್ಲಿಗೊಮ್ಮೆ ಕಿಚನ್ನ ಡಿಕ್ಲಟ್ರೇಷನ್ ಮಾಡ್ಕೊಳ್ತೀನಿ. ಸೊ ನನಗೆ ಬೇಡದೇ ಇರುವಂಥದ್ದನ್ನೆಲ್ಲ ತೆಗೆದ್ಬಿಡ್ತೀನಿ. ಸೊ ಹಾಗೆ ಏನು ಗೊತ್ತಾ, ಕಿಚನ್ ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಮೆಸ್ಸಿ ಆಗಿಬಿಡುತ್ತೆ. ಸೊ ಸರಳವಾಗಿ ನಮ್ಮ ಕಿಚನ್ನ ಕೆಲವೊಂದು ಐಟಮ್ ಮಾತ್ರ ಇಟ್ಕೊಂಡು ಹೇಗೆ ಸುಲಭವಾಗಿ ಮಾಡೋದು ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಾರಿ ನನ್ನ ತಲೆಗೆ ಆಲೋಚನೆ ಬರುತ್ತೆ, ಕಿಚನ್ನ ಯಾವಾಗಲೂ ನೀಟಾಗಿ ಇರಬೇಕು ಅಂತ ಹೇಳಿದರೆ ವಸ್ತುಗಳು ಕಡಿಮೆ ಇಟ್ಕೋಬೇಕು ಅಂತ ಹೇಳಿ. ಆದರೆ ನಾನು ಫುಲ್ ಉಲ್ಟಾ. ಸೊ ನನಗೆ ತುಂಬಾ ಈ ಪಾತ್ರೆಗಳು ಅಂದರೆ ಇಷ್ಟ. ಸೊ ಪಾತ್ರೆನ ಏನಾದರೂ ವೆರೈಟಿ ನೋಡಿದರೆ ತೆಗೆದುಕೊಳ್ಳುವ ಅಂತ ಮನಸ್ಸಾಗುತ್ತೆ. ಈ ನಡುವೆ ಅಂದರೆ ಈ 1 ವರ್ಷ ಆಯಿತು ತುಂಬ ಕಡಿಮೆ ಪಾತ್ರೆಗಳನ್ನು ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಆದರೂ ಕೂಡ ಎಷ್ಟೊಂದು ಪಾತ್ರೆಗಳಿರುತ್ತೆ. ಮೇನ್ ರೀಸನ್ ಹೇಳ್ಬಿಡ್ತೀನಿ ನಾನು ಯಾಕೆ ಅಷ್ಟೊಂದು ಪಾತ್ರೆಗಳನ್ನು ಯೂಸ್ ಮಾಡ್ತೀನಿ ಅನ್ನೋದನ್ನು. ಯಾಕಂತ ಹೇಳಿದ್ರೆ ಇವಾಗ ಮಾರ್ನಿಂಗ್ ನಮ್ಮ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಅನ್ನ ರೆಡಿ ಮಾಡಬೇಕು. ಸೊ ಅವಾಗ ಪಾತ್ರೆಗಳು ಜಾಸ್ತಿ ಯೂಸ್ ಮಾಡ್ಬೇಕಾಗತ್ತೆ. ಅದೊಂದ್ ಕಡೆ ಆದ್ರೆ ಸೊ ನಾನ್ ಏನ್ ಮಾಡ್ತೀನಿ ಇವಾಗ ಅಂದ್ರೆ 2026 ಅಲ್ಲಿ ನನ್ನ ಹಲವಾರು ರುಟೀನ್ ಚೇಂಜ್ ಮಾಡ್ಕೊಂಡಿದ್ದೆ. ಇವಾಗ ಹೆಲ್ತ್ ಬಗ್ಗೆ ಇರಬಹುದು, ಕೆಲಸದ ಬಗ್ಗೆ ಇರಬಹುದು, 24 hour ಆಕ್ಟಿವ್ ಆಗಿರ್ಬೇಕು ಅಂತ ಹೇಳಿ. ಸೊ ನಾನು ಮೊದಲೆಲ್ಲ 5:30 ಹಾಗೆ ಹೇಳ್ತಾ ಇದ್ದೆ. ಇವಾಗ ಬೆಳಿಗ್ಗೆ 4 ಗಂಟೆಗೆ ಏಳಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ವಾಕಿಂಗ್ ಹೋಗ್ತಾ ಇದ್ದೀನಿ. ಅದೆಲ್ಲವೂ ಕೂಡ ನನ್ನ ಈ 2026ರಲ್ಲಿ ಆ್ಯಡ್ ಮಾಡ್ಕೊಂಡಿರುವಂಥ ಒಂದೊಳ್ಳೆ ರುಟೀನ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಅದರ ನಡುವೆ ಈ ಮಕ್ಕಳನ್ನು ಕೂಡ ತುಂಬ ಚೆನ್ನಾಗಿ ನಿಭಾಯಿಸಬೇಕಾಗತ್ತೆ. ಸೊ ಮಕ್ಕಳ ಜೊತೆನೂ ಕೂಡ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಕೂಡ ಈ ವಿಡಿಯೋ ಕೂಡ ಅಷ್ಟೇನೆ ತುಂಬ ಸಮಯದಿಂದ ನಾನು ವಿಡಿಯೋ ಮಾಡ್ತಾ ಇದ್ದೆ. ಸ್ಕಿಪ್ ಮಾಡ್ತೀನಿ ಮತ್ತೆ ಮಾಡ್ತೀನಿ, ಸ್ಕಿಪ್ ಮಾಡ್ತೀನಿ ಮತ್ತೆ ಮಾಡ್ತೀನಿ. ಸೊ ಈ ಸಾರಿ ಮಾತ್ರ ಈ ವರ್ಷ ನಾನು ಡೈಲಿ ಬ್ಲಾಗ್ ಹಾಕಬೇಕು. ಒಂದು ವೇಳೆ ಮಿಸ್ ಆದರೂ ಕೂಡ ಒಂದು ದಿನ ಆ ರೀತಿ ಮಿಸ್ ಆಗುತ್ತೆ ಹೊರತು ಡೈಲಿ ವಿಡಿಯೋ ಡೈಲಿ ಬ್ಲಾಗ್ ಹೇಳಬೇಕು. ನನ್ನಲ್ಲಿರುವಂತಹ ಹಲವಾರು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು, ಕೆಲವೊಬ್ಬರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲವನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಷಯ ಬಂದು ಕಿಚನ್ ಆರ್ಗನೈಸೇಷನ್. ಕಿಚನ್ ಆರ್ಗನೈಸ್ ಮಾಡ್ಲಿಕ್ಕೆ ನಾವು ಹೊರಗಡೆಯಿಂದನೇ ಹೊಸ ಹೊಸ ವಸ್ತುಗಳನ್ನ ತಂದು ಆರ್ಗನೈಸ್ ಮಾಡ್ಬೇಕಂತ ಏನಿಲ್ಲ. ಮನೆಯಲ್ಲೇ ಇರುವಂತದ್ದು ಚೆನ್ನಾಗಿಲ್ಲದೆ ಇರುವ ಪಾತ್ರೆ ಆದ್ರೂ ಪರವಾಗಿಲ್ಲ. ಸೊ ಅದನ್ನೇ ಇಟ್ಕೊಂಡು ಯಾವ ರೀತಿ ಆರ್ಗನೈಸ್ ಮಾಡ್ಬೋದು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇವಾಗ ಏನಾದರೂ ಒಂದು ಡಬ್ಬ ಬೇಕು ಅಂತ ಹೇಳಿದ್ರೆ ಸೊ ನಾನು ಆರ್ಗನೈಸ್ ಮಾಡ್ತಾ ಇದ್ದೀನಿ. ಹೊಸ ಡಬ್ಬಗಳನ್ನ ಪರ್ಚೇಸ್ ಮಾಡುವ ಆ ರೀತಿ ಏನಿಲ್ಲ. ಮನೇಲಿ ಇರುವಂಥದ್ದೇ ಅಂದರೆ ಚೆನ್ನಾಗಿ ವಾಶ್ ಮಾಡಿ ಅದು ಯಾವುದಕ್ಕೆ ಅಂತ ಹೇಳಿ ಚೆನ್ನಾಗಿ ನಾವು ನೀಟಾಗಿ ಹೇಗೆ ಆರ್ಗನೈಸ್ ಮಾಡಬಹುದು, ಡೈಲಿ ದಿನನಿತ್ಯಕ್ಕೆ ನಾವು ಯಾವುದೆಲ್ಲ ಯೂಸ್ ಮಾಡ್ತೀವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನನ್ನ ವಿಷಯಕ್ಕೆ ಬಂದರೆ ಅವಾಗಲೇ ಹೇಳ್ದಂಗೆ ನಾನು ತುಂಬಾ ಪಾತ್ರೆನ ಯೂಸ್ ಮಾಡ್ತೀನಿ. ಮಾರ್ನಿಂಗ್ ನನಗೆ ತುಂಬಾ ಗಡ್ಬಿಡಿ ಆಗುತ್ತೆ. ಸೊ ಹಾಗಾಗಿ 4 ಗಂಟೆಗೆ ನಾವು ವಾಕ್ ಹೋದರೆ 5:30 6 ಗಂಟೆಗೆ ಮನೆಗೆ ಬರ್ತೀವಿ. 7 ಗಂಟೆಗೆ ಬಸ್ ಬರುತ್ತೆ. ಆ 1 ಅವರಲ್ಲಿ ನನಗೆ ಅಡುಗೆ ಮಾಡಬೇಕು. ಅದರಲ್ಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಹಿಡಿದು ಲಂಚ್ ಹಿಡಿದು ಮತ್ತೆ ಅವರಿಗೆ ಹೋಗಬೇಕಾದ್ರೆ ಏನಾದರೂ ತಿನ್ನಲಿಕ್ಕೆ, ಜೊತೆಗೆ ಹಸ್ಬೆಂಡ್ಗೆ ಎಲ್ಲವನ್ನ ರೆಡಿ ಮಾಡೋದ್ರೊಳಗೆ 1 ಅವರಲ್ಲಿ ತುಂಬಾ ಹೆಕ್ಟಿಕ್ ಅನಿಸ್ಬಿಡತ್ತೆ. ಅವಾಗ ಇದ್ದ ಬದ್ದ ಪಾತ್ರೆನೆಲ್ಲ ಹಾಕ್ಬಿಡ್ತೀನಿ. ಸೊ ಅವಾಗ ಜಾಸ್ತಿ ಪಾತ್ರೆ ಅನಿಸುತ್ತೆ. ಅವರೆಲ್ಲ ಹೋದ ತಕ್ಷಣ ಇದೇನಪ್ಪ ಇಷ್ಟೊಂದು ಪಾತ್ರೆ ಯೂಸ್ ಮಾಡ್ಕೊಂಡಿದೆ. ಹಾಗೆ ನಮ್ಮ ಕಿಚನ್ ಕೂಡ ಅಷ್ಟೇ, ತುಂಬಾ ಚಿಕ್ಕ ಕಿಚನ್ ಆಯಿತಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಪಾತ್ರೆಗಳನ್ನು ಹೇಗೆ ಜೋಡಿಸ್ಕೊಳ್ತೀನಿ ಅನ್ನೋದನ್ನು ಮಾತ್ರ. ಸೊ ಡೆಕೋರೇಷನ್ ಏನು ಮಾಡ್ತಾ ಇಲ್ಲ ಆಯಿತಾ. ಮನಿ ಪ್ಲ್ಯಾಂಟ್ ಇಡೋದು ಅದು ಇದು ನನಗೆ ತುಂಬ ಇಷ್ಟ. ಬಟ್ ಈ ಸಾರಿ ನಾನು ಅಂದ್ಕೊಂಡಿದ್ದೀನಿ ಆ ರೀತಿ ಏನು ಬೇಡ ಡೆಕೋರೇಷನ್ನು. ಬಟ್ ನನಗೆ ಯಾವ ರೀತಿಯಾಗಿ ಅನುಕೂಲ ಆಗುವಂತೆ ನಾನು ಏನೆಲ್ಲ ಇಟ್ಕೊಳ್ತೀನಿ. ಸೊ ಡೈಲಿ ನನಗೆ ಯಾವ ಥರ ಎಕ್ಸಸರೀಸ್ ಬೇಕಾಗುತ್ತೆ ಅಡುಗೆ ಮಾಡಲಿಕ್ಕೆ ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತೆ ವಿಡಿಯೋನ ತಡ ಮಾಡೋದು ಬೇಡ, ನೋಡೋಣ ನಾನು ಹೇಗೆ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಹೇಳಿ. ತುಂಬಾ ಕ್ಲೀನಿಂಗ್ ಇದೆ. ಕ್ಲೀನಿಂಗ್ ಎಲ್ಲ ಆದಮೇಲೆ ನಾನು ಜೋಡಿಸ್ಕೊಂಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಓಕೆ, ಬಾಯ್. ಸೊ ಗೈಸ್, ಇವತ್ತಿನ ನಮ್ಮ ಮನೆಯ ಚಿಕ್ಕ
ಚಿಕ್ಕ ಕಿಚನ್ನ ನಾನು ಯಾವ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಬನ್ನಿ. ಸೊ ಇವಾಗಲೇ ನಿಮ್ಮ ಜೊತೆ ನಾನು ಹೇಳಿದ್ದೆ, ನಾನು ಸರಳವಾಗಿ ನನಗೆ ಅನುಕೂಲಕರವಾಗಿ ಯಾವ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ, ನಾನು ಬ್ಯುಸಿ ಶೆಡ್ಯೂಲಲ್ಲಿ ಯಾವ ರೀತಿಯಾಗಿ ಅಡುಗೆ ಮಾಡ್ತೀನಿ, ನನಗೆ ಎಷ್ಟು ಅನುಕೂಲ ಆಗ್ಬೇಕು ಅನ್ನುವ ಹಾಗೆ ಜೋಡಿಸ್ಕೊಂಡಿದ್ದೀನಿ. ಸೊ ಬೆಳಿಗ್ಗೆನೆ ಶೂಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಲೈಟ್ ಕೂಡ ಹಾಕಿದ್ದೆ. ಸೊ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನಮ್ಮ ಮನೆಯ ಪುಟ್ಟ ಕಿಚನ್. ಸೊ ಇವಾಗ ಮೊದಲಿಗೆ ಗ್ಯಾಸಿನ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರು, ಇದರ ಲಿಂಕ್ ಕೊಡಿ ಅಂತ ಹೇಳಿ. ದಯವಿಟ್ಟು ಸಾರಿ, ಇದು ಬಂದು ನಾವು ಶಾಪಲ್ಲಿ ತೆಗೆದುಕೊಂಡಿರೋದು. ರೀಸೆಂಟಾಗಿ ಇದನ್ನು ತೆಗೆದುಕೊಂಡೆ. ಏರ್ ಫ್ರೈಯರ್ ಜಾಸ್ತಿ ಯೂಸ್ ಮಾಡೋದಿಲ್ಲ, ಅವಾಗವಾಗ ಯೂಸ್ ಮಾಡ್ತೀನಿ. ಸೊ ಇದನ್ನು ನಾನು ಇವಾಗ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ಇದು ಈ ಕಡೆ ಸ್ಲ್ಯಾಬ್ ಮೇಲೆ ಇಟ್ಟಿದ್ದೆ, ಬಟ್ ಇದನ್ನ ಆ ಕಡೆ ಇಟ್ಟಿದ್ದೀನಿ, ಇವಾಗ ಈ ಕಡೆ ಶಿಫ್ಟ್ ಮಾಡಿದ್ದೀನಿ. ನಾನು ಮಂತ್ಲಿ ಡೀಪ್ ಕ್ಲೀನಿಂಗ್ ಮಾಡಬೇಕಾದ್ರೆ ಏನು ಮಾಡ್ತೀನಿ ಗೊತ್ತಾ, ಈ ಸ್ಟ್ಯಾಂಡ್ ಇದೆಯಲ್ಲ, ಕಿಚನಲ್ಲಿ ಜಾಸ್ತಿ ಯಾವುದೇ ರ್ಯಾಕನ್ನು ಇಡಲಿಲ್ಲ ನಾನು. ಇದೊಂದು ರ್ಯಾಕನ್ನು ತೆಗೆದುಕೊಂಡಿದ್ದೀನಿ, ಯಾಕಂದರೆ ಸೊ ಎಲ್ಲವನ್ನ ಈ ರೀತಿ ಇಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಡೈಲಿ ಯೂಸ್ಗೆ ನನಗೆ ಸಿಂಪಲ್ ಆಗಿ ಬೇಸಿಕ್ ಆಗಿ ಬೇಕಾಗೋದನ್ನು ಈ ರೀತಿ ರ್ಯಾಕ್ ಮೇಲೆ ಇಟ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇದನ್ನು ನಾನು ಮಂತ್ಲಿ ಡೀಪ್ ಕ್ಲೀನಿಂಗ್ ಮಾಡಬೇಕಾದ್ರೆ ಏನು ಮಾಡ್ತಿದ್ದೀನಿ ಅಂತ ಹೇಳಿದರೆ, ಈ ರ್ಯಾಕನ್ನು ಇಲ್ಲಿ ಇಡ್ತೀನಿ, ಒಮ್ಮೆ ಆ ಮೂಲೆಯಲ್ಲಿ ಇಡ್ತೀನಿ. ಯಾಕಂದರೆ ಇದು ಚಿಕ್ಕ ಕಿಚನ್ ಆಯಿತಾ, ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ನಮಗೂ ಕೂಡ ಮೋಟಿವೇಟ್ ಆಗುತ್ತೆ. ಸೊ ಹಾಗಾಗಿ ಈ ಸಾರಿ ನಾನು ಇದನ್ನು ಎಲ್ಲಿಟ್ಟಿದ್ದೀನಿ. ಇನ್ನು ಇದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಮೊದಲಿಗೆ ಶೇರ್ ಮಾಡ್ತೀನಿ. ಮೇಲ್ಗಡೆ ನಾನು ಏರ್ ಫ್ರೈಯರ್ ಇಟ್ಟಿದ್ದೀನಿ. ಸೊ ಇದು ಬಂದು ಒಂದು ಗಡಿಯಾರ, ಇದಂತೂ ನನಗೆ ತುಂಬಾ ಇಷ್ಟ. ಇದು ಇರಲೇಬೇಕು, ಅವಾಗವಾಗ ಟೈಮ್ ನೋಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಇದು ಬಂದು ಬೆಲ್ಲದ ಡಬ್ಬ. ಇದು ಬಂದು ಲಾಸ್ಟ್ ಇಯರ್ ನಾನು ಹಬ್ಬದಲ್ಲಿ ತೆಗೆದುಕೊಂಡಿದ್ದು. ನಿಜ ಹೇಳಬೇಕು ಅಂದರೆ ಇವತ್ತು ಕೂಡ ಹಬ್ಬ, ಅದೇ ದೇವಸ್ಥಾನದ ಹಬ್ಬ. ಸೊ ಅಲ್ಲಿ ನಾನು ತೆಗೆದುಕೊಂಡಿದ್ದು. ಅದರಲ್ಲಿ ನಾನು ಬೆಲ್ಲವನ್ನು ಸ್ಟೋರ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಬಂದು ಉಪ್ಪು, ಕಲ್ಲುಪ್ಪು ಅಂತ ಹೇಳ್ತೀವಲ್ಲ, ಅದು ಅವಾಗವಾಗ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಅಲ್ಲಿಟ್ಟಿದ್ದೀನಿ. ಸೊ ಇನ್ನು ಇದು ಬಂದು ಇಂಪಾರ್ಟೆಂಟ್ ಆಗಿ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ನನಗೆ ತುಂಬಾ ಯೂಸ್ ಆಗುವಂತಹ ಪ್ರಾಡಕ್ಟ್ ಇದು. ಸೊ ಹಳದಿ ಪೌಡರ್, ಕಿಚನ್ ಕಿಂಗ್ ಮಸಾಲ, ಪೆಪ್ಪರ್ ಪೌಡರ್, ಹಾಗೆ ಇಲ್ಲಿ ಚಾಟ್ ಮಸಾಲ ಇಡಲಿಕ್ಕೆ ಇದು ಸ್ವಲ್ಪ ಉಪ್ಪು, ಹಾಗೆ ಇದು ಬಂದು ಚಿಲ್ಲಿ ಫ್ಲೇಕ್ಸ್, ಹಾಗೆ ಹಿಂಗು, ಈ ಥರ ಚಿಕ್ಕ ಚಿಕ್ಕ ಡಬ್ಬಲ್ಲಿರುವಂತಹ ಎಲ್ಲವನ್ನ ಈ ರೀತಿ ಸ್ಟೋರ್ ಮಾಡ್ಕೊಂಡಿದ್ದೀನಿ, ಈಸಿಯಾಗಿ ಯೂಸ್ ಆಗುತ್ತೆ. ಸೊ ಇನ್ನು ಇದು ಬಂದು ಮಕ್ಕಳಿಗೆ ಈಸಿಯಾಗಿ ತಿನ್ಲಿಕ್ಕಾಗತ್ತೆ ಟೈಮ್ ಪಾಸ್ಗೆ ಅಂತ ಹೇಳಿ, ಇದು ಬಂದು ಹುರಿಗಡಲೆ. ಹುರಿದಿರುವಂತಹ ಗಡಲೆಗೆ ನಾನಿಲ್ಲಿ ಚಾಟ್ ಮಸಾಲ ಮತ್ತು ಪೆಪ್ಪರ್ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿರೋದು. ತುಂಬ ಟೇಸ್ಟಿಯಾಗಿರುತ್ತೆ. ಅವಾಗವಾಗ ಅವರಿಗೆ ತಿನ್ನಬೇಕು ಅನಿಸಿದಾಗ ತಿಂತಾರೆ, ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ. ಇನ್ನು ಈ ಕಡೆ ಅನ್ನ ಕೂಡ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಇಲ್ಲಿ ಬಂದು ಒಂದೇ ಒಂದು ಫಾಟ್ ಇದೆ, ತುಂಬ ಸಮಯದಿಂದ ನಮ್ಮ ಮನೇಲಿತ್ತು, ಹಾಗಾಗಿ ಇದನ್ನು ಕಿಚನಲ್ಲೇ ಇಟ್ಟಿದ್ದೀನಿ. ಜೊತೆಗೆ ಇದು ಬಂದು ಬಿಸಿ ನೀರು ಕಾಯಿಸ್ಲಿಕ್ಕೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಬೆಳಿಗ್ಗೆ ಮಾತ್ರ ನಾನು ಇದನ್ನು ಯೂಸ್ ಮಾಡೋದು, ಅದಕ್ಕೆ ಸೈಡಲ್ಲಿ ಇಟ್ಟಿದ್ದೀನಿ. ಇನ್ನು ಮಿಕ್ಸಿ ಅಂತೂ ಯೂಸ್ ಮಾಡಲಿಕ್ಕೆ ಬೇಕಾಗತ್ತೆ ಆವಾಗ. ಇಲ್ಲಿ ಒಂದು ಪ್ಲಗ್ಗನ್ನು ಹಾಕಿದ್ದೆ. ಸೊ ಹಾಗೆ ಇದು ಬಂದು ಬಿಸಿ ನೀರು ಕಾಯಿಸ್ಲಿಕ್ಕೆ ಇಲ್ಲೇ ಇಟ್ಟಿದ್ದೀನಿ, ಈಸಿ ಆಗುತ್ತೆ ಅಂತ ಹೇಳಿ. ಹಾಗೆ ಇದು ಬಂದು ಬಾಟಲ್ ಎಲ್ಲ ವಾಶ್ ಮಾಡ್ಲಿಕ್ಕಾಗತ್ತೆ ಅಂತ ಹೇಳಿ ಈ ರೀತಿ ಸ್ಟಿಕ್ಕರ್ ಇಂದ ಪಿನ್ ಮಾಡಿಟ್ಟಿರೋದು. ಇನ್ನು ಇದು ಬಂದು ಇಲ್ಲಿ ಟಿಶ್ಯೂ ಎಲ್ಲ ಹಾಕ್ಬಹುದು, ಬಟ್ ನಾನಿಲ್ಲಿ ಇದು ಟಿಶ್ಯೂ ರೀತಿ ಯೂಸ್ ಆ್ಯಂಡ್ ಥ್ರೋ ಅಲ್ಲ. ಸೊ ಮತ್ತೆ ವಾಶ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ಬಂದು ರೀಸೆಂಟಾಗಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಒಂದು ಮಡಿಕೆಯನ್ನು ತಂದಿರೋದು. ಇದರಲ್ಲಿ ತುಂಬಾ ಕೋಲ್ಡ್ ಇರುತ್ತೆ, ನೀರಂತೂ ತುಂಬ ಇಷ್ಟ ಆಗಿರೋದು ಇದು ನನಗೆ. ಇನ್ನು ಕಿಚನ್ ಸ್ಲ್ಯಾಬ್ ಬಂದರೆ ಇಷ್ಟೇನೆ. ಈ ಕಡೆ ಬಂದರೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು, ಹೇಳ್ತಾ ಹೋಗ್ತೀನಿ. ಸೊ ಇದು ಬಂದು ಒಂದು ಅಮ್ಮ ನನಗೆ ಸೇರು ಅಂತ ಹೇಳಿ ಈ ಮನೆಗೆ ಬರುವಾಗ ಕೊಟ್ಟಿದ್ದು, ಬಟ್ ಇದು ನನಗೆ ಯೂಸಿಗೆ ಜಾಸ್ತಿ ಬರೋದಿಲ್ಲ, ತುಂಬ ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿದೆ. ಡೈಲಿ ಸ್ಟಿಕ್ಕರ್ ಸಮೇತ ತೆಗಿಲಿಲ್ಲ ನೋಡಿ. ಸೊ ಡೈಲಿ ಯೂಸ್ಗೆ ಬೇಕಾಗುತ್ತೆ ಅಂತ ಹೇಳಿ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಇದು ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಹಾಗಾಗಿ ಇಲ್ಲೇ ಇಟ್ಬಿಡ್ತೀನಿ. ಇದು ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿದರೆ, ಇವಾಗ ಸ್ಪೂನ್ ಎಲ್ಲ ಇದೆಯಲ್ಲ, ಸ್ಪೂನು ಮತ್ತು ಸೌಂಟು ಅದೆಲ್ಲ ವಾಶ್ ಮಾಡಿದ ತಕ್ಷಣವೇ ಇಲ್ಲಿ ಇಟ್ಟಿದ್ರೆ ಈಸಿಯಾಗಿ ಅದನ್ನು ನಾನು ತೆಗೆದುಕೊಂಡು ಹೋಗಿ ಇಲ್ಲಿ ಸ್ಟೋರ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಈ ರೀತಿ ಏನಾದರೂ ಪಾತ್ರೆ ಇದ್ದರೆ ಹೀಗೆ ಇಟ್ಕೊಂಡ್ಬೇಡಿ. ಇನ್ನು ಇದು ಬಂದು ನಾನು ಡೈಲಿ ಕ್ಲೀನ್ ಮಾಡುವಂತಹ
ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಒಂದು ಸ್ಪ್ರೇ ಬಾಟೆಲ್ಲು, ಹಾಗೆ ಡೈಲಿ ಯೂಸ್ ಮಾಡುವಂತಹ ಡಿಶ್ ವಾಷರ್. ಓಕೆ, ಸೊ ಇದಿಷ್ಟು. ಇನ್ನು ಈ ಕಡೆ ಬಂದರೆ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ಈ ರೀತಿ ಒಂದು ಹ್ಯಾಂಗರನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಕಿಚನ್ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿದ ತಕ್ಷಣನೇ ಇಲ್ಲಿ ವಾಶ್ ಮಾಡಿ ಇಟ್ಕೊಳ್ತೀನಿ. ಜೊತೆಗೆ ಇದೊಂದು ಬ್ರಷು, ಸೊ ಏನಾದರೂ ಸೈಡಲ್ಲಿ ಗಲೀಜಿದ್ರೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ಹಾಗೆ ಇದೊಂದು ವೈಪರ್. ಸೊ ಇದು ಒಂದು ಏನು ಅಂತ ಹೇಳಿದರೆ, ಇದು ಕುಡಿಯುವ ನೀರು ಅಂತೂ ಖಂಡಿತ ಅಲ್ಲ. ಸೊ ಮೇಲ್ಗಡೆ ವಾಟರ್ ಪ್ಯೂರಿಫೈಯರ್ ಇದೆಯಲ್ಲ, ಇಲ್ಲಿ ವೇಸ್ಟೇಜ್ ಆಗಿರುವಂತಹ ನೀರನ್ನು ನಾನು ಈ ರೀತಿ ಸ್ಟೋರ್ ಮಾಡ್ತಾ ಇದ್ದೀನಿ. ಇದೊಂದು ಚಿಕ್ಕ ಕಿಚನ್, ಆವಾಗಲೇ ಹೇಳಿದ್ದೀನಿ. ಇಲ್ಲಿ ನೋಡಿ, ಎಡ್ಜಲ್ಲಿ ಜಾಗನೇ ಇಲ್ಲ. ಅವಾಗ ನಾನು ಏನು ಮಾಡಿದ್ದೀನಿ, ಈ ರೀತಿ ಒಂದು 20 ಲೀಟರ್ ಕ್ಯಾನ್, ಬಿಸ್ಲರಿ ವಾಟರ್ ಕ್ಯಾನ್ ಸಿಗುತ್ತೆ, ಅದನ್ನು ತಂದಿಟ್ಟು ಸೊ ಈ ವಯರನ್ನು ಇದಕ್ಕೆ ಫಿಕ್ಸ್ ಮಾಡಿದ್ದೀನಿ, ಅಂದರೆ ಈ ರೀತಿ ಹಾಕಿದ್ದೀನಿ. ಸೊ ಇವಾಗ ಇದರಲ್ಲಿ ನೀರನ್ನು ನಾನು ಡೈಲಿ ವಾಶ್ಗೆ ಯೂಸ್ ಮಾಡ್ಕೊಳ್ಬಹುದು ನೋಡಿ. ಸೊ ಇಲ್ಲಿ ಕೂಡ ನೀರು ಬರುತ್ತೆ, ಇಲ್ಲಿ ಕೂಡ ನೀರು ಬರುತ್ತೆ ಪಾತ್ರೆ ತೊಳಿಲಿಕ್ಕೆ. ಸೊ ಇದೊಂದು ನಿಮಗೆ ಯೂಸ್ ಆಗ್ಬೋದು. ನಾನು ಇದೇ ಥಿಂಕ್ ಮಾಡಿದಾಗ ಇಲ್ಲಿ ಚಿಕ್ಕ ಜಾಗ ಇತ್ತು, ಏನಿಡಲಿ ಅಂತ ಅಂದ್ಕೊಂಡಾಗ ಇದನ್ನು ಈ ರೀತಿ ಮಾಡ್ಕೊಂಡಿರೋದು. ಇನ್ನು ಇದು ಬಂದು ವೇಸ್ಟೇಜ್. ಇವಾಗ ನೋಡಿ, ಇದೊಂದು ಇಟ್ಕೊಂಡಿದ್ದೀನಿ. ಸೊ ಇವಾಗ ಕಿಚನಲ್ಲಿ ಸಿಂಕಲ್ಲಿ ನೋಡಿ, ಇವಾಗಲೇ ಎಷ್ಟೊಂದು ಕಸ ಇರುತ್ತೆ. ಕ್ಲೀನ್ ಮಾಡಿದ ತಕ್ಷಣವೇ ಅಲ್ಲಿ ಚಿಕ್ಕ ಚಿಕ್ಕ ಕಸಗಳಿರುತ್ತೆ. ಅದನ್ನು ನಾನು ಇಲ್ಲಿ ಈ ರೀತಿ ಇದೆಯಲ್ಲ, ಇದು ಹೀಗೆ ಹಾಕ್ಬಿಡ್ತೀನಿ. ಸೊ ಅವಾಗ ಸಿಂಕ್ ಕೂಡ ಬ್ಲಾಕ್ ಆಗೋದಿಲ್ಲ. ಸಿಂಕ್ ಬಗ್ಗೆ ಇನ್ನಷ್ಟು ವಿಡಿಯೋನ ಮಾಡ್ತೀನಿ. ಬ್ಲಾಕ್ ಆದಾಗ ಏನು ಮಾಡಬೇಕು, ಈಸಿಯಾಗಿ ಆ ಬ್ಲಾಕೇಜನ್ನು ಹೇಗೆ ತೆಗಿಬೇಕು ಅನ್ನೋದನ್ನು ಮತ್ತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಇವಾಗ ಇದು ಬಂದು ವಾಟರ್ ಪ್ಯೂರಿಫೈ, ಅದು ಇಲ್ಲೇ ಇದೆ. ಈ ಕಡೆ ಆಯಿತು. ಇನ್ನು ಮೇಲ್ಗಡೆ ಬಂದರೆ, ನಾನು ಆವಾಗಲೇ ಹೇಳ್ದಂಗೆ ಚಿಕ್ಕ ಚಿಕ್ಕ ರೂಮ್ಸ್ಗಳಿವೆ. ಸೊ ಹಾಗಾಗಿ ಅದರಲ್ಲಿ ನಾನು ಯಾವಾಗಲೂ ಯೂಸ್ ಮಾಡುವಂಥದ್ದನ್ನ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಸೊ ಅವಾಗ ಅಂದರೆ 6 ಮಂತ್ಗೆ 1 ಇಯರ್ಗೆ ಯೂಸ್ ಮಾಡುವಂಥದ್ದು ಮಾತ್ರ ಅಲ್ಲಿ ಮೇಲ್ಗಡೆ ಇದೆ. ಇನ್ನು ಇಲ್ಲಿ ಮೇಲ್ಗಡೆ ಬಂದರೆ ನನಗೆ ಅನುಕೂಲಕರವಾಗಿ ಮಾತ್ರ ನಾನು ಜೋಡಿಸಿಕೊಂಡಿದ್ದೀನಿ. ಸೊ ಡ್ರೈ ಫ್ರೂಟ್ಸನ್ನು ಇಲ್ಲಿಟ್ಟಿದ್ದೀನಿ, ಆವಾಗ ಬಿಸಿ ನೀರಿನಲ್ಲಿ ನೆನೆಸಲಿಕ್ಕೆ ಈಸಿ ಆಗುತ್ತೆ. ಜೊತೆಗೆ ಇಲ್ಲಿ ಮಕ್ಕಳಿಗೆ ಬೇಕಾಗುವಂಥದ್ದು, ಇದು ಬಂದು ಅವರಿಗೆ ಸ್ನ್ಯಾಕ್ಸ್ ಅಂದರೆ ಪಾಪ್ಕಾರ್ನ್ ಮಾಡಲಿಕ್ಕೆ ಇದು ಪಾಪ್ಕಾರ್ನ್ ಬೀಜ. ಹಾಗೆ ಇದು ಬಂದು ಬಾದಾಮ್ ಪೌಡರ್, ಅವಾಗವಾಗ ಯೂಸ್ ಮಾಡ್ತೀನಿ. ಇದು ಬಂದು ಇವಾಗ ಊಟ ಆದ ತಕ್ಷಣವೇ ಜೀರ್ಣ ಏನೂ ಆಗಿಲ್ಲ ಅಂದರೆ ಸೋಂಪನ್ನು ಇಲ್ಲೇ ಇಟ್ಟಿದ್ದೀನಿ. ಸೊ ಮಕ್ಕಳಿಗೆ ಚಾಕ್ಲೇಟ್ ಪೌಡರ್ಸ್, ಪ್ರಿಡೋಶೋರ್, ಜೊತೆಗೆ ಡ್ರೈ ಫ್ರೂಟ್ಸ್, ಹಾಗೆ ಇಲ್ಲಿ ಬಂದು ಟೀ ಪೌಡರ್, ಸಕ್ಕರೆ, ಇದೆರಡು ಜಾಸ್ತಿ ಉಳಿದಿರೋದು. ಇಲ್ಲಿ ಕಾಫಿ ಪೌಡರ್ ಕೂಡ ಇದೆ. ಸೊ ಅದನ್ನು ಕಡಿಮೆ ಯೂಸ್ ಮಾಡ್ತೀನಿ, ಅದಕ್ಕಾಗಿ ಕೆಳಗಡೆ ಇಟ್ಟಿದ್ದೀನಿ. ಸೊ ಇನ್ನು ಮೇಲ್ಗಡೆ ಬಂದು ಕೂಡ ಅಷ್ಟೇ, ಇದೆಲ್ಲ ತುಂಬಾ ಕಡಿಮೆ ಯೂಸ್ ಮಾಡ್ತೀನಿ. ಯೂಸ್ ಮಾಡಲ್ಲ ಅಂತಿಲ್ಲ. ಇವಾಗ ಸಾಸ್ ಬೇಕಾಗತ್ತೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದರೆ ಟಿಫಿನ್ ಬಾಕ್ಸ್ಗೆ ಈಸಿಯಾಗಿ ಬೇಕು ಅಂತ ಹೇಳಿದಾಗ ಸಡನ್ಲಿ ಕೈಗೆ ಬೇಕಾಗುತ್ತೆ, ಆವಾಗ ಇಲ್ಲೇ ಇಟ್ಕೊಂಡಿರ್ತೀನಿ. ಸೊ ಮಕ್ಕಳಿಗೆ ಏನಾದರೂ ಬೇಕಿಂಗ್ ಮಾಡಿಕೊಡೋದಾದರೆ ಇಲ್ಲಿದೆ. ಇದೆಲ್ಲ ಮಕ್ಕಳ ಪ್ರಾಡಕ್ಟ್. ಇನ್ನು ಈ ಕಡೆ ಬಂದರೆ, ಇಲ್ಲಿ ಮೇಯ್ನ್ ಆಗಿ ಆಯಿಲ್ ಇಟ್ಕೊಂಡಿದ್ದೀನಿ. ಹಾಗೆ ಡೈಲಿ ಯೂಸ್ ಮಾಡುವಂಥ ಮಸಾಲ, ಕೊತ್ತಂಬರಿ ಪೌಡರ್, ಜೀರಿಗೆ, ಮೆಣಸಿನ ಪೌಡರ್, ಹುಣಸೆ ಹುಳಿ, ಇದಿಷ್ಟು ನಮಗೆ ಡೈಲಿ ಯೂಸ್ಗೆ ಬೇಕಾಗುವಂಥದ್ದು. ಹಾಗೆ ತುಪ್ಪ, ಎಣ್ಣೆ, ಎಕ್ಸ್ಟ್ರಾ ಆಯಿಲ್ಸ್ ಎಲ್ಲ ಇಲ್ಲಿದೆ. ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಇಲ್ಲ ಅಂತಾದರೆ ಇದೆಲ್ಲ ಗಲೀಜಾಗ್ಬಿಡುತ್ತೆ. ಕೆಳಗಡೆ ಟಿಶ್ಯೂ ಕೂಡ ಹಾಕಿಟ್ಟಿದ್ದೀನಿ. ಇನ್ನು ಇಲ್ಲಿ ಮೇಲ್ಗಡೆ ಬಂದರೆ, ಇದು ಬಂದು ಅಕ್ಕಿನ ನಾನು ಜಾಸ್ತಿ ಮನೆಯಲ್ಲಿ ಯೂಸ್ ಮಾಡೋದು ತುಂಬಾ ಕಡಿಮೆ. ಸೊ ಹಾಗಾಗಿ ಇದೇ ರೀತಿ ಒಂದು ಡಬ್ಬದಲ್ಲಿ 2 kg ತಂದು ಹಾಕಿಟ್ಕೊಳ್ತೀನಿ. ಖಾಲಿ ಆದಾಗ ಮತ್ತೆ 2 kg ತೆಗೆದುಕೊಂಡು ಬರೋದು. ಇದು ಬಂದು ಓಟ್ಸನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಫುಲ್ ಓಟ್ಸ್ ಇದೆ. ಹಾಗೆ ಇದು ಬಂದು ರವೆ, ಓಟ್ಸ್ ಮತ್ತು ರವೆ ಯೂಸ್ ಮಾಡಿ ದೋಸೆ ಮಾಡ್ತೀನಿ. ವಾರಕ್ಕೆ 3 ಬಾರಿ ಆದರೂ ಇದು ನನಗೆ ಬೇಕು. ಹಾಗೆ ಇದು ಬಂದು ನುಗ್ಗೆ ಸೊಪ್ಪಿನ ಪೌಡರ್, ನುಗ್ಗೆ ಸೊಪ್ಪನ್ನು ಡ್ರೈ ಮಾಡಿ ಇಟ್ಟಿರೋದು. ಸೊ ಹಾಗೆ ಇದು ಬಂದು ಗರಂ ಮಸಾಲ, ಎಲ್ಲ ಎದುರುಗಡೆನೆ ಇಟ್ಟಿದ್ದೀನಿ. ಇನ್ನು ಬ್ಯಾಕ್ ಸೈಡ್ ಕೂಡ ಚಿಕ್ಕದು ಅಂದರೆ ಮೆಂತ್ಯ ಆ ರೀತಿ ಎಲ್ಲ ಇದೆ, ಅವಾಗವಾಗ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಈ ಕಡೆ ಬಂದರೆ ಒಂದು ಚಿಕ್ಕ ಕಾರ್ನರ್ ನೋಡಿ,
ಬಟ್ ಇದರಲ್ಲಿ ನಾನು ತುಂಬಾನೇ ಮೆಟೀರಿಯಲ್ಸ್ ಇಟ್ಟಿರ್ತೀನಿ, ಅಂದರೆ ಯಾವಾಗಲೂ ಯೂಸ್ ಮಾಡುವಂಥದ್ದು. ಅಂದರೆ ಎಕ್ಸ್ಟ್ರಾ ಪ್ರಾಡಕ್ಟ್ ಏನಾದರೂ ಇದ್ದರೆ, ಇವಾಗ ಸ್ಪೆಷಲ್ ಆಗಿ ಬಿರಿಯಾನಿ ಸೊಪ್ಪು, ಹಾಗೆ ಮೆಣಸು, ಎಕ್ಸ್ಟ್ರಾ ಮೆಣಸು, ಬಿರಿಯಾನಿ ರೈಸ್, ಅಂದರೆ ಚಿಕ್ಕ ಚಿಕ್ಕದು ಪ್ಯಾಕೆಟು ಆ ರೀತಿ ಎಲ್ಲ ಇದ್ದರೆ ಇಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಇಲ್ಲಿ ಖಾಲಿ ಆದ ತಕ್ಷಣವೇ ಇಲ್ಲಿಂದ ತೆಗೆದು ಅದಕ್ಕೆ ಫಿಲ್ ಮಾಡ್ಕೊಳ್ತೀನಿ. ಆ ರೀತಿ ಪ್ರಾಡಕ್ಟನ್ನು ಇಲ್ಲಿ ಇಟ್ಟಿದ್ದೀನಿ. ಸೊ ಇನ್ನು ಮೇಲ್ಗಡೆ ಕೂಡ ಅಷ್ಟೇನೆ. ಸೊ ಅವಾಗವಾಗ ಬೇಕಾದಾಗ ತೆಗೆಯುವಂಥದ್ದು. ಸೊ ಹೀಗೆ ಕ್ಲೋಸ್ ಆಗಿ ಕೂಡ ಇಡ್ಬಹುದು ಇದನ್ನ. ಹಾಗಾಗಿ ಅಲ್ಲಿ ಸ್ಟೋರ್ ಮಾಡಿದ್ದೀನಿ. ಕೆಳಗಡೆ ಇರುವಂತಹ ಡ್ರಾಯರ್ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ಇದು ಬಂದು ಮಕ್ಕಳಿಗೆ, ಇದು ಈ ಡ್ರಾಯರ್ ಫುಲ್ಲು ಮಕ್ಕಳಿಗೆನೆ. ಯಾಕಂತ ಹೇಳಿದರೆ ಅವರು ಟಿಫಿನ್ ಬಾಕ್ಸ್ ತರ್ತಾರೆ, ಅಲ್ಲಿ ಇಲ್ಲಿ ಎಲ್ಲ ಇಟ್ಟರೆ ನನಗೂ ಕೂಡ ಬೆಳಿಗ್ಗೆ ಗಡ್ಬಿಡಿ ಆಗಿಬಿಡುತ್ತೆ. ಇಲ್ಲಿ ಎಕ್ಸ್ಟ್ರಾ ಟಿಫಿನ್ ಬಾಕ್ಸ್ 2 ಇದೆ. ಇವಾಗ ಅವರಿಗೆ ಸ್ಕೂಲ್ಗೆ ಹೋಗಿದ್ರು. ಸೊ ಬಂದ ತಕ್ಷಣವೇ ಮತ್ತೆ 4 ಟಿಫಿನ್ ಬಾಕ್ಸ್ ಇದೆ, ಅದೆಲ್ಲ ವಾಶ್ ಆಗಿ ಇಲ್ಲಿಗೆ ಬಂದ್ಬಿಡುತ್ತೆ. ಇನ್ನು ಈ ಚಿಕ್ಕ ಚಿಕ್ಕ ಡಬ್ಬಗಳು, ಸೊ ಈ ರೀತಿ ಚಿಕ್ಕ ಚಿಕ್ಕ ಡಬ್ಬಗಳಿದೆಯಲ್ಲ, ಇದೆಲ್ಲ ಅವರಿಗೆ ಅವಾಗವಾಗ ಹೆಲ್ಪ್ ಆಗುತ್ತೆ. ಏನಾದರೂ ಡ್ರೈ ಫ್ರೂಟ್ಸ್ ಕಳಿಸ್ಲಿಕ್ಕೆ ಅಥವಾ ಏನಾದರೂ ಸ್ಪೆಷಲ್ ಸ್ನ್ಯಾಕ್ಸ್ ಕಳಿಸ್ಲಿಕ್ಕೆ. ನೋಡಿ ಎಷ್ಟು ಚಿಕ್ಕ ಚಿಕ್ಕ ಡಬ್ಬಗಳು, ಇದೆಲ್ಲ ಯೂಸ್ ಆಗುತ್ತೆ ಅವರಿಗೆ. ಸೊ ಹಾಗಾಗಿ ಇಲ್ಲಿ ಇಟ್ಟಿದ್ದೀನಿ. ಜೊತೆಗೆ ಇದು ಬಂದು ನಾನು ಮೀಶೋದಲ್ಲಿ ತೆಗೆದುಕೊಂಡಿರೋದು. ಮಕ್ಕಳಿಗೆ ಅವಾಗವಾಗ ಚಾಕ್ಲೇಟ್ ಮಾಡೋದು, ಬೇರೆ ಏನಾದರೂ ಡ್ರೈ ಫ್ರೂಟ್ಸಿಂದ ಡ್ರೈ ಮಾಡ್ತಾ ಇರ್ತೀನಿ, ಅದನ್ನೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಸೊ ಮಾಡಬೇಕು ಅಂದಾಗ ಈಸಿಯಾಗಿ ಸಿಗುತ್ತೆ. ಇನ್ನು ಕೇಕ್ ಮಾಡೋದಾದರೆ, ಹಾಗೆ ಇದೆಲ್ಲ ಲಿಡ್ಗಳು, ಇಲ್ಲಿ ಜ್ಯೂಸ್, ಮಕ್ಕಳಿಗೆ ಕುಡಿಯುವಂಥ ಜ್ಯೂಸ್ ಜಾರ್ಗಳ ಲಿಡ್ಗಳು, ಇದು ಸ್ಕೂಲ್ಗೆ ತೆಗೆದುಕೊಂಡು ಹೋಗಲಿಕ್ಕೆ ಅವಾಗವಾಗ ಬೇಕಾಗತ್ತೆ. ಸೊ ಇದು ಇನ್ನೊಂದು ಎಕ್ಸ್ಟ್ರಾ ತಿಂಗು. ಹಾಗೆ ಇದು ಬಂದು ಡ್ರೈ ಫ್ರೂಟ್ಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ತುಂಬ ಯೂಸ್ ಆಗುತ್ತೆ. ಹಾಗೆ ಇದು ಕೂಡ ಅಷ್ಟೇ, ಮಕ್ಕಳಿಗೆ ಏನಾದರೂ ಸ್ಪೆಷಲ್ ಆಗಿ ಸ್ನ್ಯಾಕ್ಸ್ ಮಾಡಬೇಕಾದ್ರೆ, ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಕಾದ್ರೆ ಇದನ್ನು ಯೂಸ್ ಮಾಡ್ತೀನಿ. ತುಂಬಾ ಕಡಿಮೆ ನಾನು ಇದನ್ನೆಲ್ಲ ಯೂಸ್ ಮಾಡೋದು. ಸೊ ಯೂಸ್ ಮಾಡಬೇಕು ಅನಿಸಿದಾಗ ಪಟಾಫಟ್ ಅಂತ ಸಿಗುತ್ತೆ. ಹಾಗಾಗಿ ಇದು ಬಂದು ಮಕ್ಕಳದ್ದು ಡ್ರಾಯರ್ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಕೆಳಗಡೆ ಬಂದರೆ ಗೆಸ್ಟು, ಯಾರಾದರೂ ಗೆಸ್ಟು ಬರ್ತಾರೆ ಅಂದರೆ ಮಾತ್ರ ಇದು ಯೂಸ್ ಮಾಡೋದು, ತುಂಬಾ ಕಡಿಮೆ. ಇದು ಎಕ್ಸ್ಟ್ರಾ ಪ್ಲೇಟ್ಸ್ಗಳು, ಇದು ಬಂದು ಎಕ್ಸ್ಟ್ರಾ ಇಡ್ಲಿ ಮಾಡುವಂಥ ಪಾತ್ರೆ. ಇದು ಯಾರಾದರೂ ಗೆಸ್ಟ್ ಬಂದರೆ 2 ಕಡೆ ಯೂಸ್ ಮಾಡಲಿಕ್ಕಾಗತ್ತೆ. ಅಂದರೆ ಇನ್ನೊಂದು ಇದೆ ನನ್ನ ಹತ್ರ ಡೈಲಿ ಯೂಸ್, ಇದೊಂದು ಎಕ್ಸ್ಟ್ರಾ ಇದೆ. ಅದು ಬೇಜಾರಾದಾಗ ಇದು ಯೂಸ್ ಮಾಡ್ತೀನಿ, ಇದು ಬೇಜಾರಾದಾಗ ಅದು ಯೂಸ್ ಮಾಡ್ತೀನಿ. ಇವಾಗ ಅದು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಜಾಸ್ತಿ ಜನ ಬಂದರೆ 2 ಒಟ್ಟಿಗೆ ಯೂಸ್ ಮಾಡ್ತೀನಿ. ಇನ್ನು ಇದು ಬಂದು ಫ್ರಿಜ್ಜಲ್ಲಿ ಕೆಲವೊಂದು ಬಾಕ್ಸಸ್ ಇದೆ, ಅದರ ಲಿಡ್ ಕೂಡ ಎಕ್ಸ್ಟ್ರಾ ಇದೆ. ಸೊ ಹಾಗಾಗಿ ಇಲ್ಲೇ ಇಟ್ಟಿದ್ದೀನಿ, ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ. ಇನ್ನು ಇಲ್ಲಿ ಬಂದರೆ ಸ್ಪೂನ್, ಸೌಟ್, ಹಾಗೆ ಇದು ಚಿಕ್ಕ ಚಿಕ್ಕದು ಬೇಕಾಗುವಂಥದ್ದು, ಇದು ಮಕ್ಕಳಿಗೆ. ಇದು ಮಕ್ಕಳು ಏನಾದರೂ ಜ್ಯೂಸ್ ಕುಡಿಲಿಕ್ಕೆ ಅಥವಾ ಮ್ಯಾಗಿ ಏನಾದರೂ ತಿನ್ನಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಚಿಕ್ಕ ಚಿಕ್ಕ ಸ್ಪೂನ್ಗಳು, ಈ ರೀತಿ ಸೌಂಡ್ಗಳು ಎಲ್ಲ ಕೂಡ ಇದರಲ್ಲೇ ಇಟ್ಟಿದ್ದೇನೆ. ಹಾಗೆ ಈ ರೀತಿ ಕ್ಲಿಪ್ಸ್ ಎಲ್ಲ ಇದೆಯಲ್ಲ, ತುಂಬ ಯೂಸ್ ಆಗುತ್ತೆ. ತಂದು ಡ್ರಾಯರಲ್ಲಿ ಇಟ್ಕೊಂಡ್ಬಿಡಿ. ಯಾಕೆ ಅಂತ ಹೇಳ್ತೀನಿ. ಇನ್ನು ಈ ಕಡೆ ಬಂದರೆ ಮಕ್ಕಳಿರುವ ಮನೆಯಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಲೋಟ, ಹಾಗೆ ಈ ರೀತಿ ಕಪ್ಸ್ಗಳು ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಆವಾಗಲೇ ನಾನು ತೋರಿಸಿದ್ನಲ್ಲ, ಅದರಲ್ಲಿ ಇದು ಕೂಡ ಒಂದು ಸೆಟ್ಟು. ಸೊ ಇಲ್ಲಿ ಗ್ಲಾಸಸ್ ಇದೆ, ಕಪ್ಸ್ ಇದೆ. ಸೊ ಇದು ಯಾಕೆ ಅಂತ ಹೇಳಿದರೆ, ಇವಾಗಂತೂ ಸಮ್ಮರು, ಅವಾಗವಾಗ ಐಸ್ ಕ್ರೀಮ್ ತಿಂತಾರೆ, ಎಲ್ಲದಕ್ಕೂ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ಕಪ್ಸ್ ಮತ್ತು ಗ್ಲಾಸಸ್ಗಳು, ಹಾಗೆ ಮಕ್ಕಳು ಕೊಡುವಂಥ ಹಾಲಿನ ಗ್ಲಾಸ್ಗಳು, ಮತ್ತು ಎಕ್ಸ್ಟ್ರಾ ಬಿಗ್ ಇರುವಂಥದ್ದು ದೊಡ್ಡ ದೊಡ್ಡ ಸೌಂಡು, ಅದೆಲ್ಲ ಈ ಕಡೆ ಇಟ್ಟಿದ್ದೀನಿ. ಸೊ ಇದು ಕೂಡ ಅಷ್ಟೇ, ಎಲ್ಲ ಕೂಡ ಯೂಸ್ ಆಗುತ್ತೆ. ಇನ್ನು ಡೈಲಿ ಯೂಸ್ಗೆ ಬೇಕಾಗುವಂಥ ಪ್ಲೇಟ್ಸ್ಗಳು, ಹಾಗೆ ಚಪಾತಿ ಮಾಡಲಿಕ್ಕೆ ಇದು ಚಪಾತಿ ಮಾಡುವಂಥದ್ದು, ಹಾಗೆ ಇಲ್ಲಿ ನಮಗೆ ಬೇಕಾಗುವಂಥ ಪ್ಲೇಟ್ಸ್ಗಳು, ಇಡ್ಲಿ ಮಾಡುವಂಥದ್ದು, ಇನ್ನೊಂದು ಇದೆ ಇಡ್ಲಿ ಮಾಡುವಂಥದ್ದು. ಸೊ ಹಾಗೆ ಇದು ದೋಸೆ ಮಾಡುವಂಥದ್ದು, ಇದು ಚಾಪರ್ನ ಇದೇ ಯೂಸ್ ಮಾಡೋದು. ಹಾಗೆ ಇದು ಬಂದು ಜ್ಯೂಸು, ಮಜ್ಜಿಗೆ ಮಾಡಲಿಕ್ಕೆ ಜಾಸ್ತಿ ಯೂಸ್ ಆಗುತ್ತೆ, ಇವಾಗ ಜ್ಯೂಸ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಇದೆರಡು ಎಕ್ಸ್ಟ್ರಾ ಡಬ್ಬಗಳು. ಎಕ್ಸ್ಟ್ರಾ ಅನ್ನೋದಕ್ಕಿಂತ ಇವಾಗ ಹಾಲು ಜಾಸ್ತಿ ಯೂಸ್ ಮಾಡ್ತೀನಿ, ಕಡಿಯೋದು, ಮೊಸರು ಮಾಡೋದು, ಹಾಗೆ ತುಪ್ಪ ಮಾಡೋದು. ಹಾಗಾಗಿ 2 ಡಬ್ಬಗಳನ್ನು ಇಟ್ಟಿರ್ತೀನಿ. ಇವಾಗ ಖಾಲಿ ಇದೆ, ಬೇಕಾದಾಗ ಫಟಾಫಟ್ ಅಂತ ತೆಗೆದುಕೊಂಡು ಯೂಸ್ ಮಾಡಲಿಕ್ಕಾಗತ್ತೆ.
ಇನ್ನು ಈ ಕಡೆ ಬಂದರೆ ಡೈಲಿ ಯೂಸ್ ಮಾಡುವಂಥ ಪಾತ್ರೆಗಳು. ಇಲ್ಲಿ ಒಂದು ಚಿಕ್ಕ ಹಾಟ್ ಬಾಕ್ಸ್ ಇದೆ, ನಾನು ಚಪಾತಿ ಏನಾದರೂ ಮಾಡಿ ಹಾಕಿಡ್ತೀನಿ, ಡೈಲಿ ಯೂಸ್ ಮಾಡ್ತೀನಿ ಅದನ್ನು. ಇನ್ನು ಡೈಲಿ ಯೂಸ್ ಮಾಡುವಂತಹ ಪಾತ್ರೆಗಳು, ಇದು ಇಡ್ಲಿ ಮಾಡೋದು, ಇದು ಚಪಾತಿ ಕಲಿಸಲಿಕ್ಕೆ, ಹಾಗೆ ಇನ್ನಷ್ಟು ಪಾತ್ರೆಗಳಿವೆ. ಇದೆಲ್ಲ ಲಿಡ್ಗಳು, ಹಾಗೆ ಡೈಲಿ ಯೂಸ್ ಮಾಡುವಂಥ ಒಂದು ಮಿಕ್ಸಿ, ಚಾಯ್ ಮಾಡುವಂಥ ಪಾತ್ರೆ. ಇಷ್ಟೇ, ನನಗೆ ಎಷ್ಟು ಬೇಕೋ ಅಷ್ಟೇನೆ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದರೆ ಕುಕ್ಕರ್, ಒಂದು ಕುಕ್ಕರ್ ಇಲ್ಲಿ ಇದೆ, ಇನ್ನೊಂದು ಇಲ್ಲಿ, ಎರಡೇ ನಾನು ಯೂಸ್ ಮಾಡೋದು. ಇದು ದಾಲ್ ಏನಾದರೂ ಬೇಯಿಸ್ಲಿಕ್ಕೆ, ಅದು ಬಂದು ಅನ್ನ ಮಾಡಲಿಕ್ಕೆ. ಹಾಗೆ ಇನ್ನು ಇದು ಬಂದು ಎಕ್ಸ್ಟ್ರಾ ಅನ್ನೋದಕ್ಕಿಂತ ಒಮ್ಮೆ ಮ್ಯಾಗಿ ಮಾಡ್ತೀನಿ, ಒಮ್ಮೆ ಪಲ್ಯ ಮಾಡ್ತೀನಿ, ಇನ್ನೊಮ್ಮೆ ಸಾಂಬಾರು ಮಾಡ್ತೀನಿ, ಎಲ್ಲ ಒಟ್ಟಿಗೆ ಬೇಕಾಗುತ್ತೆ ಬೆಳಿಗ್ಗೆ, ಆವಾಗ ಈಸಿ ಆಗುತ್ತೆ ತೆಗೆದುಕೊಂಡು ಯೂಸ್ ಮಾಡಲಿಕ್ಕೆ. ಸೊ ಇದು ಬಂದು ಹಾಲು ಕಾಯಿಸಲಿಕ್ಕೆ ಪಾತ್ರೆ, 2 ಪಾತ್ರೆ ಇಟ್ಕೊಂಡಿದ್ದೇನೆ, ಒಮ್ಮೆ ಬೆಳಿಗ್ಗೆ ಒಮ್ಮೆ ಮಧ್ಯಾಹ್ನ ಅಂತ ಬೇಕಾಗತ್ತೆ. ಸೊ ಇವಿಷ್ಟೇ ನಾನು ಪಾತ್ರೆಗಳನ್ನು ಸ್ಟೋರ್ ಮಾಡ್ಕೊಂಡಿರೋದು. ಇನ್ನು ಈ ಕಡೆ ಬಂದರೆ, ಸೊ ನಾನು ಹೀಗೆ ತೋರಿಸ್ಬಿಡ್ತೀನಿ ಡಬ್ಬಗಳು. ಸೊ ಇಲ್ಲಿ ರಾಗಿ ಹಿಟ್ಟಿದೆ, ಒಂದು ಗೋಧಿ ಹಿಟ್ಟಿದೆ, ಸೊ ಇನ್ನೊಂದರಲ್ಲಿ ಮಸಾಲಗಳಿವೆ, ಇನ್ನೊಂದರಲ್ಲಿ ನಮ್ಮ ದನಕ್ಕೆ ಬೇಕಾಗುವಂಥ ಒಂದು ಫುಡ್ ಇದೆ, ಇನ್ನೊಂದರಲ್ಲಿ ಡ್ರೈ ಫ್ರೂಟ್ಸು ಉಳಿದಿರುವಂಥದ್ದಿದೆ. ಇವಿಷ್ಟು ಇಟ್ಕೊಂಡಿದ್ದೀನಿ. ಹಾಗೆ ಆ ಕಡೆ ಬಂದರೆ ಅಲ್ಲಿ ಗ್ಯಾಸ್ ಇದೆ, ಗ್ಯಾಸನ್ನು ಮೇಲ್ಗಡೆ ಜೋಡಿಸಿದ್ದೀವಿ. ಇನ್ನು ಇಲ್ಲಿ ಬಂದರೆ ಇದು ಬಂದು ವಾಶ್ ಬೇಷನ್ ಇದೆಯಲ್ಲ, ಅಲ್ಲಿ ಕೆಳಗಡೆ ಬರುತ್ತೆ. ಇಲ್ಲಿ ಬೇಕಾಗಿರುವಂಥದ್ದು ವಾಶ್ ಬೇಷನ್ಗೆ, ಆವಾಗ ಬ್ಲಾಕ್ ಆದಾಗ ಏನು ಮಾಡಬೇಕು, ಕಾಯಿ ಮತ್ತು ಒಡೆಯಲಿಕ್ಕೆ ಕತ್ತಿ ಇದೆ, ಹಾಗೆ ಕ್ಲೀನಿಂಗ್ಗೆ ಸ್ವಲ್ಪ ಮೆಟೀರಿಯಲ್ಸ್ ಇದೆ. ಇದು ಬಂದು ಎಕ್ಸ್ಟ್ರಾ ಜಾಗ ಬೇಕಿತ್ತು, ಸೊ ಹಾಗಾಗಿ ಈ ರೀತಿ ಒಂದು ಬಾಕ್ಸಲ್ಲಿ ಉಪ್ಪಿನಕಾಯಿ ಹಾಕಿಟ್ಟಿದ್ದೀನಿ, ಊರಿಂದ ತಂದಿರುವಂತಹ ಉಪ್ಪಿನಕಾಯಿ. ಜೊತೆಗೆ ಅಲ್ಲೊಂದು ಎಕ್ಸ್ಟ್ರಾ ಬಾಕ್ಸ್ ಇದೆ, ಸಿಹಿ ಮಾಡ್ಕೊಂಡಿಲ್ಲ, ಇದೆಲ್ಲ ಬೇಕಾಗುವಂಥದ್ದೇ. ಇವಿಷ್ಟು ನನಗೆ ಅನುಕೂಲಕರವಾಗಿ ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದರೆ ಒಂದು ಬಾಕ್ಸನ್ನು ಸ್ಟೋರ್ ಮಾಡಿದ್ದೀನಿ. ಸೊ ಇದು ಬಂದು ನಾನು ಲಾಸ್ಟ್ ಟೈಮ್ ಒಮ್ಮೆ ಶೇರ್ ಮಾಡಿದ್ದೆ, ಆ ರೂಮಲ್ಲಿ ಇಟ್ಟಿದ್ದೆ, ಬಟ್ ಇವಾಗ ಇಲ್ಲಿ ಇಟ್ಟಿದ್ದೇನೆ. ಈ ಕಡೆ ಒಂದು ರೂಮ್ಸ್ ಇದೆ, ಅಲ್ಲಿ ವಾಷಿಂಗ್ ಮಿಷನ್ ಇದೆ, ಜೊತೆಗೆ ಇಲ್ಲಿ ಡಸ್ಟ್ಬಿನ್ ಎಲ್ಲ ಈ ರೀತಿ ಇಟ್ಟಿದ್ದೇನೆ. ಸೊ ಇಲ್ಲಿ ಇದರಲ್ಲಿ ಏನು ಇಡ್ತೀನಿ ಅಂತ ಹೇಳಿದರೆ, ಮೇಲ್ಗಡೆ ಮಕ್ಕಳು ಬಂದು ವಾಟರ್ ಬಾಟಲನ್ನು ಇದ್ರ ಮೇಲೆ ಇಡಬೇಕು, ಇದೇ ರೀತಿಯಾಗಿ. ಇದು ಗ್ಲಾಸ್ ಬಾಟಲ್ಲು, ಸೊ ನಾನು ಯೂಸ್ ಮಾಡ್ತೀನಿ. ಅದು ಬಿಟ್ಟು ಮಕ್ಕಳು ಬಂದು ಇಲ್ಲೇ ವಾಟರ್ ಬಾಟಲ್ ಇಡಬೇಕು. ಆ ರೀತಿ ಈಸಿ ಆಗಿಬಿಡುತ್ತೆ, ಮಕ್ಕಳಿಗೆ ನೀರು ಬೇಕು ಅಂದಾಗ ಈಸಿಯಾಗಿ ಇಲ್ಲಿ ತೆಗೆದುಕೊಳ್ಳಿಕ್ಕಾಗತ್ತೆ, ಅಲ್ಲೆಲ್ಲ ಇಡೋದಕ್ಕಿಂತ. ಸೊ ಇನ್ನು ಇಲ್ಲಿ ಬಂದು ಎಕ್ಸ್ಟ್ರಾ ಬ್ಯಾಗ್ಸ್ಗಳು, ಹಾಗೆ ಇದು ಪಾತ್ರೆ ಬಿಸಿ ಆದಾಗ ಇಳಿಸ್ಲಿಕ್ಕೆ, ಹಾಗೆ ಇಲ್ಲಿ ಎಕ್ಸ್ಟ್ರಾ ಬ್ಯಾಗ್ಸ್ಗಳು, ಇಲ್ಲಿ ಫ್ರಿಜ್ಜಿಗೆ ಬೇಕಾಗುವಂಥ ಎಕ್ಸ್ಟ್ರಾ ನೆಟ್ ಬ್ಯಾಗ್ಗಳು, ಇದೆಲ್ಲ ನಮಗೆ ಅವಾಗವಾಗ ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ಟೋರ್ ಮಾಡಿದ್ದೀನಿ. ಇಲ್ಲಿ ಬಂದು ನಾವು ಇವಾಗ ಏನಾದರೂ ಆನ್ಲೈನಲ್ಲಿ ಆರ್ಡ್ರ್ ಕೊಟ್ಟಿದ್ರೆ ಅಲ್ಲಿ ಈ ರೀತಿ ಪ್ಲಾಸ್ಟಿಕ್ಗಳು ಸಿಗುತ್ತೆ, ಇದನ್ನು ಡಸ್ಟ್ಬಿನ್ನಿಗೆ ಯೂಸ್ ಮಾಡಲಿಕ್ಕಾಗುತ್ತೆ. ಹಾಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಬಾಕ್ಸ್ ಕೂಡ ಇತ್ತು, ಅದು ಫ್ರಿಜ್ಗೆ ಬೇಕು. ಇದೆಲ್ಲ ಬೇಕಾಗುವಂಥದ್ದೇ. ಹಾಗೆ ಡಸ್ಟ್ಬಿನ್ ಕವರ್ ಎಲ್ಲವನ್ನ ಇಲ್ಲೇ ಇಟ್ಕೊಳ್ತೀನಿ, ಈಸಿ ಆಗಿಬಿಡುತ್ತೆ, ಬೇಕಂದ ತಕ್ಷಣನೇ ಯೂಸ್ ಮಾಡಲಿಕ್ಕಾಗತ್ತೆ ಅಂತ ಹೇಳಿ. ಇನ್ನು 3ನೇ ಡಬ್ಬ ಬಂದು ಇಲ್ಲಿ ಬಟ್ಟೆ, ನಾನು ಇವಾಗ ಕಿಚನ್ಗೆ ಕ್ಲೀನ್ ಮಾಡಲಿಕ್ಕೆ ಬಟ್ಟೆ ಯೂಸ್ ಮಾಡ್ತೀನಲ್ಲ, ಎಲ್ಲ ವಾಶ್ ಮಾಡಿ ಇಲ್ಲೇ ಸ್ಟೋರ್ ಮಾಡಿಕೊಳ್ತೀನಿ. ಇನ್ನು ಈ ರ್ಯಾಕ್ ಬಂದು ಅವಾಗಲೇ ಹೇಳಿದಾಗೆ ಈ ರೀತಿ ಕ್ಲಿಪ್ ಸ್ಟೋರ್ ಮಾಡ್ಕೊಳ್ಳಿ. ಇವಾಗ ಓಟ್ಸ್, ಸ್ವಲ್ಪ ಮಿಕ್ಕಿರುವಂಥ ಓಟ್ಸ್ ಇದೆಯಲ್ಲ, ಇಲ್ಲಿ ಇಟ್ಟಿದ್ದೀನಿ. ಇದು ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳು, ಸೊ ಹಾಗಾಗಿ ಈ ರೀತಿ ಕ್ಲಿಪ್ ಮಾಡಿ ಇಲ್ಲಿ ಸ್ಟೋರ್ ಮಾಡಿದರೆ ಈಸಿಯಾಗಿ ತೆಗೆದುಕೊಳ್ಬೋದು. ಎಕ್ಸ್ಟ್ರಾ ಉಪ್ಪು ಆ ರೀತಿಯೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ 4ನೇ ಡಬ್ಬ ಬಂದು, 4ನೇ ರ್ಯಾಕ್ ಬಂದು ಇದು ಮಕ್ಕಳ ಟಿಫಿನ್ ಬಾಕ್ಸ್ಗೆ ಅಥವಾ ಏನಾದರೂ ಬೇಕ್ ಮಾಡಿದಾಗ ಈ ರೀತಿ ಏರ್ ಫ್ರೈಯರ್ಗೆ ಹಾಕುವಂತಹ ಸೀಟ್ಗಳು, ಇದೆಲ್ಲ ಬೇಕಿಂಗ್ ಐಟಮ್ ಆ ರೀತಿ ಮಾಡಿದಾಗ ಬೇಕಾಗತ್ತೆ. ಸೊ ಇದು ಬಂದು ಇದು ಕಾಯಿ ಇಡ್ಲಿಕ್ಕೇನೆ ರ್ಯಾಕು. ಸೊ ಈಸಿ ಆಗುತ್ತೆ, ಇದರಲ್ಲಿ ನೋಡಿ ಎಷ್ಟು ಡಸ್ಟ್ ಇರುತ್ತೆ, ಅದೆಲ್ಲ ಕೆಳಗಡೆ ಬೀಳುತ್ತೆ, ಇದಾದರೆ ಸ್ಟೋರ್ ಮಾಡುತ್ತೆ. ಸೊ ಹಾಗಾಗಿ ಇದು ನನಗೆ ತುಂಬಾ ಹೆಲ್ಪ್ ಆಗಿದೆ. ಇನ್ನು ಇದು ಲಾಸ್ಟ್ಗೆ ಬಂದು ಆಲೂಗಡ್ಡೆ ಮತ್ತು ಆನಿಯನ್, ಇದೆರಡನ್ನು ಇಲ್ಲಿಟ್ಟಿರ್ತೀನಿ. ಸೊ ಈಸಿಯಾಗಿ ನನಗೆ ತೆಗೆದುಕೊಳ್ಳಿಕ್ಕಾಗತ್ತೆ. ಹಾಗಾಗಿ ಇದೊಂದು ರ್ಯಾಕನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೈಡ್ ಕಾರ್ನರಲ್ಲಿ ಜಾಗ ಇದೆ. ಹಾಗೆ ಈ ಕಡೆ ಬಂದರೆ ಫ್ರಿಜ್ಜು.
ಸೊ ಫ್ರಿಡ್ಜ್ ಟೂರ್ ಬೇಕಾದರೆ ಹೇಳಿ, ನೆಕ್ಸ್ಟ್ ನಾನು ಶೇರ್ ಮಾಡ್ತೀನಿ. ಇನ್ನು ಮೇಲ್ಗಡೆ ಬಂದರೆ ಇದೊಂದು ದೊಡ್ಡ ಪಾತ್ರೆ. ಅಂದರೆ ನಾನು ಅವಾಗವಾಗ ಏನಾದರೂ ಅಡುಗೆ ಮಾಡೋದಾದರೆ ಕರೆಂಟ್ ಕುಕ್ಕರ್, ರೋಬೋ ಕುಕ್ಕರ್, ಸೊ ತುಂಬ ಕಡಿಮೆ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಯೂಸ್ ಮಾಡಬೇಕಾದ್ರೆ ಇಲ್ಲೇ ತೆಗೆದು ಬೇಗ ಬೇಗ ಯೂಸ್ ಮಾಡಲಿಕ್ಕಾಗುತ್ತೆ ಅಂತ ಹೇಳಿ ಇಲ್ಲೇ ಇಟ್ಟಿದ್ದೀನಿ. ಯಾಕಂದರೆ ಮೇಲ್ಗಡೆ ಎಲ್ಲಾದರೂ ಇಟ್ಟರೆ ಅಲ್ಲಿ ಜಾಗ ಹಿಡಿಯೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಇಡ್ಲಿಕ್ಕಂತೂ ಜಾಗ ಮೊದಲೇ ಇಲ್ಲ. ಸೊ ಇನ್ನು ಇದೊಂದು ಬಂದು ತುಂಬ ಇಷ್ಟಪಟ್ಟು ತೆಗೆದುಕೊಂಡಿರುವಂಥ ಒಂದು ಟ್ರೇ. ಸೊ ಹಾಗಾಗಿ ಇದರಲ್ಲಿ ನಾನು ಬೆಳ್ಳುಳ್ಳಿಯನ್ನು ಸ್ಟೋರ್ ಮಾಡಿ ಇಲ್ಲೇ ಇಟ್ಬಿಡ್ತೀನಿ. ಈಸಿಯಾಗಿ ನನಗೆ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡ್ತೀವಿ, ಪಟ್ ಅಂತ ಇಲ್ಲಿ ಹೀಗೆ ತೆಗೆದುಕೊಳ್ಳಿಕ್ಕಾಗುತ್ತೆ ಅಂತ ಹೇಳಿ ಇಲ್ಲಿ ಮೇಲೆ ಇಟ್ಕೊಂಡಿದ್ದೀನಿ. ಇನ್ನು ಅಡುಗೆ ಮನೆ ಬಿಟ್ಟು ಈ ಕಡೆ ಒಂದು ನಾನು ಸಪ್ರೇಟಾಗಿ ರ್ಯಾಕ್ ಮಾಡ್ಕೊಂಡಿದ್ದೆ. ಡೈಲಿ ಬೇಕಾಗುವಂತಹ ಬೇಳೆಕಾಳುಗಳನ್ನು ಇಡಲಿಕ್ಕೆ, ಉದ್ದಿನ ಕಾಳು, ಬೇಳೆಕಾಳುಗಳು, ಸೊ ಏನಾದರೂ ಕಾಳುಗಳಿದ್ದರೆ, ಎಕ್ಸ್ಟ್ರಾ ರೈಸ್ ಇದ್ದರೆ ಎಲ್ಲ ಇಡಲಿಕ್ಕೆ ಈ ರೀತಿ ಬಾಕ್ಸಲ್ಲಿ ಇಡಲಿಕ್ಕೆ ಇಟ್ಟಿದ್ದೀನಿ. ತುಂಬಾ ಯೂಸ್ ಆಗುತ್ತೆ, ಇದು ತುಂಬ ಇಷ್ಟ ಆಗಿದೆ ಕೂಡ. ಸೊ ಇನ್ನು ಇದ್ರ ಮೇಲ್ಗಡೆ ನಾನು ವಾಟರ್ ಪ್ಯೂರಿಫೈಗೆ ಯೂಸ್ ಮಾಡಿರ್ತೀವಲ್ಲ, ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಸೊ ಫ್ಲವರ್ ತಂದು ಈ ರೀತಿ ಇಟ್ಟಿದ್ದೀನಿ. ಸ್ವಲ್ಪ ಶೋ ಆಗಿ ಕಾಣಿಸುತ್ತೆ. ಹಾಗೆ ಈ ಕಡೆ ಬಂದರೆ ಇನ್ವರ್ಟರ್ ಕೂಡ ಇದೆ. ಸೊ ಇದಿಷ್ಟು ನನ್ನ ಕಿಚನ್ ಟೂರ್ ಅಂತ ಕೂಡ ಹೇಳ್ಬೋದು. ನನಗೆ ಹೇಗೆ ಬೇಕು, ನನಗೆ ಈಸಿಯಾಗಿ ಸಿಗೋ ಹಾಗೆ ಸರಳವಾಗಿ ಜೋಡಿಸ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಕ್ಲೀನಿಂಗನ್ನು ನಾನು ಡೈಲಿ ಹೇಗೆ ಮಾಡ್ತೀನಿ ಅದೆಲ್ಲವನ್ನು ಶೇರ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.